ಅವರ ಈಗ RSS ಮೇಲೋ ಯಾರ ಮೇಲೆ ಹಾಕ್ತಾ ಇದೆ, ಯಾರ ಮೇಲೆ ಹಾಕೋದಿದ್ದಾರೆ ಎಲ್ಲರೂ ಕೂಡಿ ಮಾಡಿ ಅಂತಂದಿದ್ದು ಮುಚ್ಚ ಕೆಲಸವನ್ನು ಇಬ್ಬರು ಕೂಡ ಮಾಡ್ತಾಯಿದ್ರಿ, BJPಗರು ಮತ್ತು ಕಾಂಗ್ರೆಸ್ಸಿಗರು JDSದವರು ಸಹಿತ. ಅಂದರೆ ಈ ಮಾತನ್ನು ಇವತ್ತು ಯಾಕೆ ಸ್ಪಷ್ಟವಾಗಿ ಹೇಳಬೇಕಾಗಿದ್ದರೆ, ಇವತ್ತು ಯಾರೂ ನೀವು ರಾಜಕೀಯ ಪಕ್ಷಗಳ ನಾಯಕರು ಇದೊಂದು ತಾರ್ಕಿಕಾಂತಿ ಮಾಡಬೇಕು. ಇಡೀ ಜಗತ್ತು ಆಶ್ಚರ್ಯ ಆಗಿದ್ರಿ. ದೂರುದಾರರು ಅದು ವಿಷಲ್ ಬ್ಲೋವರ್ ಅಂತ ಕರಿತೀವಿ, ಅವ್ರನ್ನ ಆರೋಪ ಮಾಡೋದು, ಅವ್ರನ್ನ ಅಪರಾಧ ಮಾಡೋಂಥ ಪ್ರಯತ್ನ ಮಾಡಿಸ್ತಾ ಇದ್ರಿ SIT ಕಡೆಯಿಂದ. ಅಂದರೆ ಇದಕ್ಕಿಂತಲೂ ಎಂಥ ಒಂದು ದುರಂತ ಈ ದೇಶದಲ್ಲಿರ್ಬೋದು. ಕ್ರಿಮಿನಲ್ ಇದನ್ನ ಕಲಿಸ್ತಾನೆ, ಆ ಪೊಲೀಸರಿಗೆ ಇದನ್ನ ಕಲಿಸಿದಾನೆ, ಸಾಕ್ಷಿದಾರರನ್ನ ಆರೋಪಣೆ ಮಾಡಂತೇಳಿ ಹೊಸ ಇತಿಹಾಸ ಬರಿತಾ ಇದ್ದೀರಲ್ಲ ನೀವೆಲ್ಲ. ಜಗತ್ತು ನೋಡಿ ನಗುವಂಥ ಇತಿಹಾಸವನ್ನು ಇವತ್ತು ಕಠೋರವಾಗಿ ಶಬ್ದವನ್ನು ಮಾತಾಡಬೇಕಾಗಿದೆ. ಇವತ್ತು ಇದನ್ನು ಸಮಾಧಾನ ವಿಚಾರ ಮಾಡಿರಿ. ಹೌದು, ಅವ್ರ ಮೇಲೆ ಯಾರ್ದು ಆರೋಪ ಇಲ್ಲ, ಅವ್ರು ಪ್ರಾಮಾಣಿಕರಿದ್ದಾರೆ, ತನಿಖೆ ಯಾಕೆ ಮಾಡಿಸ್ತಾ ಇಲ್ಲ, ಅವ್ರನ್ನ ಯಾಕೆ ಪ್ರಶ್ನೆ ಮಾಡಿಸ್ತಾ ಇಲ್ಲ, ಯಾಕೆ ಕರೆಸ್ತಾ ಇಲ್ಲ SITಗೆ, ಏನು ಕಾರಣ? ಹೌದು, ಧರ್ಮಗುರುಗಳಿದ್ದಾರೆ, ಒಪ್ಪುವ ಮಾತನ್ನು, ಅವ್ರ ಬಗ್ಗೆ ಯಾರಿಗೂ ಇಲ್ಲ, ವಿರೋಧಿಲ್ಲ. ನೀವು ನಿಮ್ಮ ರಾಜಕೀಯ ಕುರ್ಚಿ ಇದ್ರೆ ಮಾತಾಡಲಿಕ್ಕೆ ಹೋಗ್ಬೇಡ್ರಿ. ಈ ಸತ್ಯ ನೋಡಿರಿ, ಎಂಥ ಹೆಣ್ಣು ಮಕ್ಕಳು ಒಂದರಿಂದ ಒಂದೆಲ್ಲ ಕೊಲೆಗಳಾಗಿ ಹೋಗಿದ್ದಾವೆ. ಎಷ್ಟೋ ಬಡವ್ರ ಭೂಮಿಗಳು ಹೋಗಿದ್ದಾವೆ, ದಲಿತರಿಗೆ ಭೂಮಿ ಸಿಗ್ತಾ ಇಲ್ಲ. ನುಂಗಿ ನೀರು ಕೊಡೋದಂಥ ಒಂದು ಶಕ್ತಿ ಯಾವುದದು ಅದನ್ನು ಕೇಳ್ತಾ ಇದ್ದೀವಿ ಇವತ್ತು. ಅದಕ್ಕೆ ಉತ್ತರ ಕೊಟ್ಬಿಟ್ಟು ನೀವು ಮತ್ತೆ ದಿಶಾ ಬರ್ ಮಾಡುವಂಥ